ಆರ್ಎಸ್ಎಸ್ ಬ್ಯಾನ್ ಹೇಳಿಕೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ರು. ಆರ್ಎಸ್ಎಸ್ ಬ್ಯಾನ್ ಹೇಳಿಕೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಗರಂ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿರುದ್ಧ ಈಶ್ವರಪ್ಪ ಕಿಡಿ. ಪ್ರಿಯಾಂಕ್ ಖರ್ಗೆಗೆ ಹುಚ್ಚು ಬಿಡಿಸುವ ಆಸ್ಪತ್ರೆ ಎಲ್ಲೂ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆಗೆ ಕಾರಣ ಯಾಕೆ ಕೊಡಬೇಕು? ಆರ್ಎಸ್ಎಸ್ ಇರಲಿಲ್ಲ ಅಂತಂದ್ರೆ ಹಿಂದೂಗಳ ಮತಾಂತರ ಹೆಚ್ಚಾಗ್ತಾ ಇತ್ತು. ಆರ್ಎಸ್ಎಸ್ ಇರೋದ್ರಿಂದ ದೇಶದಲ್ಲಿ ಹಿಂದುತ್ವ ಉಳಿದುಕೊಂಡು ಬಂದಿದೆ. ಕಲಬುರಗಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರನ್ನ ಬೈದು ಮಾತನಾಡಿರುವಂತಹ ಮಾತು, ಆರ್ಎಸ್ಎಸ್ ಇಲ್ಲ ಅಂತಂದ್ರೆ ಅದೆಷ್ಟೋ ಹಿಂದೂಗಳ ಮತಾಂತರವಾಗ್ತಾ ಇತ್ತು ಅಂತ ಹೇಳಿ ಈಶ್ವರಪ್ಪ ಗುಡುಗಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದಂತಹ ಇವರು ಆರ್ಎಸ್ಎಸ್ ಬ್ಯಾನ್ ಹೇಳಿಕೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಗರಂ ಆಗಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರಂತ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನು ವಾಸಿ ಮಾಡೋಂಥ ಯಾವ ಹುಚ್ಚಾಸ್ಪತ್ರೆನೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಕು ಹುಳ ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರು. ಮೋದಿಗೆ ಟೀಕೆ ಮಾಡೋದು, ಆರ್ ಎಸ್ ಟೀಕೆ ಮಾಡೋದು, ಏನ್ರಿ ಯೋಗ್ಯತೆ ಇದೆ ಅವರಿಗೆ? ಆರ್ ಎಸ್ ಎಸ್ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾರನ್ನೂ ವಿಚಿತ್ರ ಪರಿಸ್ಥಿತಿ ತಂದ್ಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಇಲ್ಲ ಏನು ಕೊಡಿ ಅಂತ ಹೇಳ್ತಾರೆ ಸರ್ ಅವರು. ಅವ್ರಿಗೇನ್ರಿ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ ಆರ್ ಎಸ್ ಎಸ್ ಕಾರಣ. ಒಂದು 10 ಕಾರಣ ಕೊಡಂತಾರೆ ಅವರು. ಹಿಂದುತ್ವ ಬೆಳೆಯೋದಕ್ಕೆ ಏನು 10 ಇವ್ರಿಗೆ ಯಾಕೆ ಕಾರಣ ಕೊಡಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡಲಿ? ನೀನು ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ? ಇಡೀ ದೇಶದಲ್ಲಿ ದೇಶದ ಜನತೆ ಕೊಡಿ. ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಕ್ಯಾಂಪ್ಗೆ ಹೋಗಿದ್ರು. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡಿಸೋಂಥ ಪ್ರಯತ್ನ ನಡೆಸಿದ್ವಿ, ನಮ್ಮ ಕೈಲಿ ಆಗಿರಲಿಲ್ಲ. ಆರ್ ಎಸ್ ಎಸ್ ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಇಲ್ಲಿ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಅಲ್ಲ, ಅವ್ರ ಯಾರು ಉತ್ತರ ಕೊಡ್ತಿಲ್ಲ ಸರ್. ಯಾಕೆ ಉತ್ತರ ಇಲ್ಲ? ಕಾರಣ ಕೊಡಿ ಅಂತಿದ್ದಾರೆ. ನಾನು ಕೊಡ್ತಾ ಇದ್ದೀನಿ, ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು? ಅವರಿಗೆಲ್ಲ ಜನತೆ ಕೊಡಿ ಅಂತ ಈಗ ಇವ್ರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.